ಈ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಹುಚ್ಚು ನಮ್ಮ ಸಿದ್ದರಾಮಯ್ಯನವರಿಗೆ ಅದನ್ನು ಕೊಟ್ಟು ಅದೇ ಕಾಲಕ್ಕೆ ನಮ್ಮ ಡಿ ಕೆ ಶಿ ಅವರಿಗೂ ಭವಿಷ್ಯದಲ್ಲಿ ನಿಮ್ಮ ನಿಕ್ಕಿಪ್ಪ ನಾವು ಮಾಡ್ತೀವಿ ಮತ್ತು ಅವರೆಲ್ಲರೂ ಸ್ವಲ್ಪ ಅಂದ್ಕೊಂಡಿದ್ದಾರೆ ಆ ಮಾತನ್ನು ಹೇಳಿದ್ದಾರೆ ಓಪನ್ ಆಗಿ. ನಮಗೆ ಈ ಸದ್ಯ ಗಡಿಬಿಡಿ ಏನಿಲ್ಲ ರೀ, ಸದ್ಯ ಮಾಡಬೇಕಂತಿಲ್ಲ, ಆದರೆ ಭವಿಷ್ಯದ ನಮ್ದು ಆಗಬೇಕು ಅನ್ನೋ ಗ್ಯಾರಂಟಿ ಕೊಡ್ರಿ ಅನ್ನೋಂಥ ಮಾತನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಆ ದಿಶೆಯಲ್ಲಿ ಅವರಿಗೆ ಈಗಾಗಲೇ ಆಶ್ವಾಸನೆ ಸಿಕ್ಕಿರಬಹುದು ಅನ್ನಿಸ್ತದೆ. ಯಾಕಂದ್ರೆ ಅವ್ರು ಮೌನ ಆಗಿದ್ದನ್ನು ನೋಡಿದರೆ ಆದಷ್ಟು ಇನ್ನೂ ಆದರೂ ಹೊರಗೆ ಹಿಡ್ಕೊಂಡು ಕುಳಿತಿದ್ದಾರೆ, ಗಟ್ಟಿ ಹಿಡ್ಕೊಂಡು ಕುಳಿತಿದ್ದಾರೆ ನನಗೆ ಬೇಕಪ್ಪ ಅಂತೇಳಿ. ಬಟ್ ಅದ್ರ ಹಿಂದಿನ ಉದ್ದೇಶ ಏನಪ್ಪ ಅಂದರೆ ಇನ್ನೊಬ್ಬರು ಆ ಸ್ಥಾನಕ್ಕೆ ಬರಬಾರ್ದು, ಅವ್ರ ನಂತರ ನಾನೇ ಬರಬೇಕು ಅನ್ನೋಂಥ ಒಂದು ಏನಪ್ಪ ಅಂದ್ರೆ ಅವ್ರದ್ದೇ ಅಂತ ಒಂದು ಪ್ಲ್ಯಾನ್ ಅದ. ಆ ದಿಶೆಯಲ್ಲೇ ಮತ್ತು ಇನ್ನೊಂದು ಮೆಸೇಜು ಹಾಕಿದ್ದಾರೆ ಈಗಾಗಲೇ ಅವ್ರ ತಮ್ಮ ಡಿ ಕೆ ಸುರೇಶ್ ಅವರು, ಯಾವಾಗಲೂ ಗಡಿಬಿಡಿ ಮಾಡಬಾರದಪ್ಪ ಅನ್ನೋ ನೆಲೆಯಲ್ಲೇ ಬರ್ತದ ಸ್ವಲ್ಪ ಸಮಾಧಾನ ಹೋಗೋಣ ಅನ್ನುವಂಥ ಮಾತು ಇವೆಲ್ಲ ಗಮನಿಸಿಕೊಂಡಾಗ ಅದೇ ಕಾಲಕ್ಕೆ ಸಿಕ್ಕ ಅವಕಾಶ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು ಅನ್ನೋಂಥ ಮಾತನ್ನು ಕೇಳಿದಾಗ ಮೋಸ್ಟ್ಲಿ ಸಂಕ್ರಾಂತಿ ನಂತರ ಸಂಪುಟ ಪುನರ್ರಚನೆ ಆಗ್ತದೆ. ಆದರೆ ಪುನರ್ರಚನೆ ಒಂದು ಸ್ವಲ್ಪ ಬದಲಾವಣೆ ವಿಸ್ತರಣೆ ಆಗ್ತದೆ. ಆದರೆ ಮುಖ್ಯಮಂತ್ರಿ ಸ್ಥಾನದ ಹಂಚಿಕೆ ಮೋಸ್ಟ್ಲಿ ತುರ್ತಕ್ಕೆ ಆಗಲಿಕ್ಕಿಲ್ಲ ಈ ಬಜೆಟ್ ಮುಗಿಯುವವರೆಗೆ ಅನ್ನೋದಂತ ಈಗ ಸ್ಪಷ್ಟ ಆಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಮಾತ್ರ ಈ ಸಲ ಈ ಒಂದು ಗುದುಮುರುಗಿಯಲ್ಲಿ ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಜೊತೆಗೆ ಎರಡನೇದಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರ ನಂತರ ಅಂದರೆ ಯಾರು ಸಿದ್ದರಾಮಯ್ಯ ನಂತರ ನಾನಪ್ಪ ಇಲ್ಲಿ ಲೀಡರ್ ಅನ್ನುವಂಥ